ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಸಂಪದ, ನಾನು ನಿಜ ಹೇಳಿಲ್ಲ ಅಂದ್ರೆ ನನ್ನ ಫ್ಯೂಚರ್ಗೆ ಪ್ರಾಬ್ಲಮ್ ಆಗತ್ತೆ ಅಂತಾನೆ ಹೇಳಿದೆ. ಸಾರಿ ಆಂಟಿ. ಸಾರಿ ಕಲ್ಯಾಣಿ. ಫ್ರೆಂಡ್ ಬಗ್ಗೆನೇ ಯೋಚನೆ ಮಾಡಿದ್ನೆ ಹೊರತು ನನ್ನ ಹಾಗೆ ಇನ್ನೊಂದು ಹುಡುಗಿ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಯಾವುದಿದು ಹೊಸ ಮುಖ? ಯಾವತ್ತೂ ನೋಡೇ ಇಲ್ಲ. ದಮಯಂತಿ ಅತ್ತೆ ಎಷ್ಟು ಸಲ ಅನುಮಾನ ಪಟ್ರು. ದೇವರ ದಯೆಯಿಂದ ಯಾವತ್ತೂ ಸಿಕ್ಕಾಕೊಳ್ಳಿಲ್ಲ. ಸಿಕ್ಕಾಕೊಂಡಿದ್ರೆ ನನ್ ಪ್ರಾಣ ತೆಗಿತಿದ್ರು. ಎಷ್ಟು ಸಲ ಹೇಳಿದ್ರು ಸಿದ್ದು ನನಗ್ ಫೋನ್ ಮಾಡ್ತಾನೆ ಇದ್ದ, ಲವ್ ಲೆಟರ್ಸ್ ಬರೀತಾನೆ ಇದ್ದ. ಆದ್ರೆ ಅದೆಲ್ಲ ಕಲ್ಯಾಣಿ ಅವಳಿಗೋಸ್ಕರ ಅಂತ ಅನ್ಕೊಂಡ್ಲು. ಸ್ಟೋರ್ ರೂಮ್ ಅಲ್ಲಿ ಕೂಡ ಸಿದ್ದು ಮಾತಾಡ್ತಿದ್ದು ನನ್ ಜೊತೆನೆ. ಬಲವಂತವಾಗಿ ನನ್ನನ್ನು ಕರ್ಕೊಂಡು ಹೋಗಿ ನಾವು ಓಡ್ ಹೋಗೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದೀನಿ ಅಂತ ಹೇಳ್ತಿದ್ರೆ ಕಲ್ಯಾಣಿ ಕೇಳಿಸ್ಕೊಂಡ್ಲು. ಅವತ್ತು ನಾನು ಕಿಟಕಿಯಿಂದ ಹೊರಗಡೆ ಬಂದೆ. ಹೀಗೆ ಪ್ರತಿ ಕ್ಷಣ ನನ್ಗೆ ಯಾವುದೋ ಒಂದು ಪ್ರಾಬ್ಲಮ್ ತರ್ತಾನೆ ಇದ್ದಾನೆ ಇವನು. ಏನೇ ಹುಚ್ಚೊಂತರ ಕಾಣಿಸ್ತಾ ಇದ್ದೀನ? ನನಗ್ ನಿನ್ ಬೇಕು ಅಂದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? ನನಗ್ ನಿನ್ ಬೇಕು ಅಂದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? 5 ವರ್ಷ ಹುಚ್ಚಂತರ ಓಡಾಡ್ದೆ, ಇವಾಗ್ಲೂ ಓಡಾಡ್ತಿದ್ದೀನಿ. ದೊಡ್ಡ ಕುಟುಂಬ, ಪೊಲೀಸ್ ಆಫೀಸರ್ ಗಂಡನಾಗಿ ಬಂದಿದ ತಕ್ಷಣ ನಿನ್ನ ಪ್ರೀತಿಸಿದ್ದೆಲ್ಲ ಸುಳ್ಳು ಅಂತ, ನನ್ನ ಗಂಡನೇ ನನಗೆ ದೇವ್ರು ಅಂತ ಹೇಳಿ ಸತಿ ಸಾವಿತ್ರಿ ಹತ್ರ ಮಾತಾಡ್ತಿದ್ರೆ ನಾನೇನು ಹುಚ್ಚನ ಕೇಳಿಸ್ಕೊಂಡು ಹೊರಟೋಗೋದಕ್ಕೆ. ಸಿದ್ದು ಪ್ಲೀಸ್ ಹಾಗೆ ಮಾತಾಡ್ಬೇಡ. ನನಗೆ ಮಾತ್ರ ಅಲ್ಲ, ಮದ್ವೆ ಆಗಿರೋ ಯಾವ ಹೆಣ್ಣಿಗೆ ಆದ್ರೂ ಗಂಡನೇ ಪ್ರಪಂಚ. ಅಮ್ಮ, ಸಿದ್ದು ನಾನು ಎಷ್ಟೇ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಸಿದ್ದು, ಸಂಪದ ನೀನು ಪ್ರೀತಿಸಿರಬಹುದು, ಮದ್ವೆ ಮಾಡ್ಕೋಬೇಕು ಅಂತಾನು ಸಹ ಅನ್ಕೊಂಡಿರ್ಬಹುದು, ಆದ್ರೆ ಅದು ನಡೀಲಿಲ್ಲ ಅಲ್ವಾ? ಪ್ರೀತಿಸಿದವ್ರು ಎಲ್ಲರೂ ಮದ್ವೆ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ ಅಲ್ವಾ? ಮನೆ ಪರಿಸ್ಥಿತಿ ನೋಡಿ ಕೆಲವರು ತಮ್ಮ ಪ್ರೀತಿನ ತ್ಯಾಗ ಮಾಡಿ ಬೇರೆ ಯಾರನ್ನ ಮದ್ವೆ ಮಾಡ್ಕೊಳ್ತಾರೆ. ಆದ್ರೆ ಮದ್ವೆ ಆದ ನಂತರ ಕೂಡ ನೀನ್ ಈ ರೀತಿ ಎಲ್ಲ ಮಾಡೋದು ಸರಿ ಅಲ್ಲ ಸಿದ್ದು. ಈ ವಿಷಯ ಮನೇಲಿ ಯಾರಿಗ್ ಗೊತ್ತಾದ್ರೂ ಕೂಡ ನಾಶ ಆಗೋದು ಸಂಪದಳ ಜೀವನ. ಅವನ್ ಜೊತೆ ಏನಮ್ಮ ಮಾತು? ಆದ್ರೂ ಏನ್ ಸಂಪದ ನೀನು? ನಿನಗೆ ಇಷ್ಟೆಲ್ಲ ಇವನ್ ಟಾರ್ಚರ್ ಮಾಡ್ತಿದ್ರೆ ನೀನ್ ಇಷ್ಟು ದಿನ ಹೇಗ್ ಸುಮ್ನೆ ಇದ್ದೆ? ಮದ್ವೆ ಆಗಿರೋ ನಿನ್ನ ಓಡ್ ಹೋಗೋಣ ಅಂದಿದ್ ದಿನಾನೇ ಅವನ್ಗೆ ಚಪ್ಲಿಲಿ ಹೊಡಿಬೇಕಿತ್ತು. ಅವತ್ತೇ ಹಾಗ್ ಮಾಡಿದಿದ್ರೆ ಇವತ್ತಿ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನಿಜಾನೇ ಕಲ್ಯಾಣಿ, ಮೌನವಾಗಿ ಸಹಿಸ್ಕೊಂಡಿದ್ದು ನನ್ ತಪ್ಪೆ. ಆದ್ರೆ ಏನ್ ಮಾಡೋದು? ನಾನ್ ನಿಜ ಹೇಳಿದ್ರು ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಅತ್ತೆಗೆ ನನ್ ಮೇಲೆ ಅನುಮಾನ ಬರ್ತಾನೆ ಇದೆ. ಜೊತೆಗೆ ಸಿದ್ದು ಪಲ್ಲವಿ ಚಿಕ್ಕಮ್ಮನ್ ತಮ್ಮ. ನಮ್ ಫ್ಯಾಮಿಲಿಲಿ ಜಗಳ ಎಲ್ಲಿ ಶುರು ಆಗುತ್ತೋ ಅಂತ ಭಯದಿಂದ ನೋವನ್ನ ತಡ್ಕೊಂಡೆ. ಈಗ್ಲೂ ಕೂಡ ಇಷ್ಟೆಲ್ಲ ಆಗಿರೋದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡು ನನ್ ಮನ್ಸಿನ ನೋವನ್ನ ಕಡಿಮೆ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಈ ಮನೇಲಿ ಕೂಡ ಪ್ರೀತಿ ಆಟ ನಡೀತಿದೆ ಅಂತಾಯ್ತು.
ಎಷ್ಟು ಸಲ ನನಗೆ ಇವ್ರ ಮೇಲೆ ಅನುಮಾನ ಬಂದಿತ್ತು. ಸಂಪದಾಗ ಏನಾದರೂ ಆದರೆ ಇವನು ಟೆನ್ಷನ್ ಮಾಡ್ಕೊಂಡಾಗಲೇ ನನ್ನ ಅನುಮಾನ ಬಲವಾಗಿತ್ತು. ಅಷ್ಟಕ್ಕೂ ಇವ್ರನ್ನ ಕೊನೆ ತನಕ ಕೇಳಿಸ್ಕೊತೀನಿ. ಆಗೇನು ನಡೆಯತ್ತೆ ಅಂತ ಪೂರ್ತಿ ಗೊತ್ತಾಗತ್ತೆ. ಅಳ್ಬೇಡ ಸಂಪದ. ನನ್ನ ಜೀವನಕ್ಕಿದೆ ಉಳಿದಿರೋದು ಅಮ್ಮ. ಸಿದ್ದು ದಿನ ದಿನ ಸೈಕೋ ಹಾಗೆ ಬದಲಾಗ್ತಿದ್ದಾನೆ. ಇದೆಲ್ಲ ಶೌರ್ಯ ಗೊತ್ತಾದ್ರೆ ಎಷ್ಟು ಫೀಲ್ ಆಗ್ತದೆ. ಮುಂದೆ ಶೌರ್ಯನ್ ಬಗ್ಗೆ ಮಾತಾಡೋದು ನನಗಿಷ್ಟ ಆಗ್ತಿಲ್ಲ ಸಂಪದ. ಇವಾಗ್ಲೂ ಇನ್ನು ಕಾಲ ಮಿಂಚಿಲ್ಲ. ಬಾ ಹೋಗೋಣ. ಸಿದ್ದು ಕೈ ಬಿಡು ಪ್ಲೀಸ್. ಏಯ್ ಮರ್ಯಾದೆಯಿಂದ ಸಂಪದ ಕೈ ಬಿಡು. ಸಿದ್ದು ಪ್ಲೀಸ್. ಮತ್ತೆ ನೀನ್ ಯಾರ? ಸಿದ್ದು ಸಿದ್ದು ಅವಳು ಕೈ ಬಿಡಿಸಿದ್ದು ಬಿಡು ಅಂತ ಹೇಳ್ತಿದ್ದೀನಲ್ವಾ. ಅಮ್ಮ ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಆಗಿರೋ ಹುಡುಗಿನ ಇನ್ನೂ ಲವ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ಪ್ರೀತಿ ಎಷ್ಟು ದೊಡ್ಡದು ಅರ್ಥ ಆಗ್ತಿಲ್ವಾ? ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಸಿದ್ದು? ನನ್ನ ಮನಸ್ಸಿನಲ್ಲಿ ನೀನಿಲ್ಲ. ಶೌರ್ಯ ಕಟ್ಟಿರೋ ತಾಳಿ ನನ್ನ ಕತ್ತಿಗೆ ಬಿದ್ದ ತಕ್ಷಣನೇ ನಮ್ ಸಂಬಂಧ ಮುಗ್ದು ಹೋಯ್ತು. ನಿನ್ಗೂ ನನ್ಗೂ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ನನ್ ಮರ್ತು ಹೋಗು ಪ್ಲೀಸ್. ನನ್ನ ಜೀವನ ನಾಶ ಮಾಡ್ಬೇಡ. ಏನಿಲ್ವಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ವಾ? ಅಯ್ಯೋ ಸಿದ್ದು, ಏನು ಇಲ್ವಾ? ಹೇಳು. ಸಿದ್ದು ಏನ್ ಮಾಡ್ತಿದ್ಯಾ ನೀನು? ಸಂಬಂಧ ಇಲ್ವಾ? ಸಿದ್ದು ಏನ್ ಮಾಡ್ತಿದ್ಯಾ? ಸಿದ್ದು ಇಲ್ವಾ? ಸಿದ್ದು ನಿಲ್ಸು. ಸಿದ್ದು ಯಾವ ಸಂಬಂಧ ಇಲ್ವಾ? ಹೇಳು. ನಿನಗೂ ನನಗೂ ಮತ್ತೆ ಯಾವ ಸಂಬಂಧನೂ ಇಲ್ವಾ? ಅಷ್ಟಕ್ಕೂ ಹೇಗ್ ಮರ್ತೋಗ್ತೀಯ ನೀನು? ಎಷ್ಟು ಪ್ರೀತಿಸಿದ್ವಿ. ನನ್ನ ಲೈಫ್ ಬಗ್ಗೆ ಯಾಕೆ ಅನ್ಸ್ಕೊಂಡೆ? ನಿನಗ್ ಮದ್ವೆ ಸಂಬಂಧ ನೋಡ್ತಿದ್ದಾರೆ ಅಂತ ನಾನು ಹೋಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೋತಿರ್ಬೇಕಾದ್ರೆ ನಿನ್ ತಾತ ಬಂದು ನಿನ್ನ ಬೇರೆ ಮಾಡಿ ಶೌರ್ಯನ್ ಕೊಟ್ಟು ಮದ್ವೆ ಮಾಡಿಸಿದ್ರು. ನಾನು ಇಲ್ಲ ಅಂದ್ರೆ ಬದುಕಲ್ಲ ಅಂದೆ. ಮರ್ತೋದ್ಯಾ? ಅದು ನಿನ್ ಬಗ್ಗೆ ಪೂರ್ತಿಯಾಗಿ ನನಗೆ ಗೊತ್ತಾಗಕ್ಕೂ ಮುಂಚೆ, ನಾನು ಈ ಮನೆ ಸೊಸೆ ಆಗಕ್ಕೂ ಮುಂಚೆ ಶೌರ್ಯನ್ ಪ್ರೀತಿ ನೋಡಿದ್ಮೇಲೆ ಅರ್ಥ ಆಯ್ತು ನಿಜವಾದ ಪ್ರೀತಿ ಅಂದ್ರೆ ಅವ್ರದ್ದು ಅಂತ. ನಿನ್ ಮೇಲಿದ್ದು ಅಟ್ರಾಕ್ಷನ್ ಮಾತ್ರನೇ. ಅಟ್ರಾಕ್ಷನ್? ಶೌರ್ಯ ಲವ್ ಜೊತೆ ನನ್ನ ಲವ್ ನ ಕಂಪೇರ್ ಮಾಡಬೇಡ. ನನ್ ಪ್ಯೂರ್ ಲವ್. ಮನೇಲಿ ಯಾರು ಇಲ್ಲ. ನಡಿ, ನಾವು ಹೊಸ ಜೀವನ ಶುರು ಮಾಡೋಣ. ಸೈಕೋ ತರ ಆಡ್ಬೇಡ. ಒಂದ್ ಕಡೆ ನೀನ್ ಇಷ್ಟ ಇಲ್ಲ ಅಂತ ಆ ಸಂಪದ ಹೇಳ್ತಿದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? ಹೇ, ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಸಂಪದ ನನಗೆ ಸಿಗ್ಲಿಲ್ಲ ಅಂದ್ರೆ ಸೈಕೋ ಆಗಿ ಆಡ್ತೀನಿ. ಸಿದ್ದು, ಇವಳು ಮನಸ್ಸಿನಲ್ಲಿ ನೀನಿಲ್ಲ. ಇವಳು ಹೊಟ್ಟೆಲಿ ಶೌರ್ಯನ್ ಮಗು ಬೆಳೀತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಡೆಲಿವರಿ ಆಗುತ್ತೆ. ಇಂಥ ಟೈಮಲ್ಲಿ ನೀನು ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಸಿದ್ದು. ನೀನು ಮಾಡ್ತಿರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ? ಒಂದು ಸಾರಿ ನನ್ನ ಗಂಡನಿಂದ ಈ ಮನೇಲಿ ತಪ್ಪು ನಡೆದಿದೆ. ಅದ್ರ ಪರಿಣಾಮ ಏನಾಯ್ತು ಅಂತ ನಿನಗೂ ಕೂಡ ಗೊತ್ತು. ಮತ್ತೆ ಈ ಮನೇಲಿ ಅದೇ ನಡೀತಾ ಇದೆ. ಬೇಡ ಸಿದ್ದು, ನೋಡು, ಕೆಲವರ ಜೀವನ ನಾಶ ಆಗೋಗ್ಬಿಡುತ್ತೆ. ಸರಿನಮ್ಮ, ನೀನ್ ಹೇಳ್ದಾಗೆ ಸಂಪದನ್ ಬಿಟ್ಟು ಹೋಗ್ತೀನಿ. ನಿನ್ ಮಗಳನ್ನ ಮದುವೆ ಮಾಡ್ಕೋತೀನಿ, ಸರಿನಾ? ನಿನ್ ಮಗಳನ್ನ ಮದುವೆ ಮಾಡ್ಕೋತೀನಿ, ಸರಿನಾ? ನಿನ್ ಮಗಳನ್ನ ಮದುವೆ ಮಾಡ್ಕೋತೀನಿ, ಸರಿನಾ? ಏನಮ್ಮ, ಯಾಕೆ ಹಾಗೆ ಶಾಕ್ ಆದ್ರಿ? ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಲ್ವಾ? ನಿಮ್ಮಿಬ್ರು ಶಾಕ್ ನನಗೆ ಅರ್ಥ ಆಯ್ತಮ್ಮ. ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಕಲ್ಯಾಣಿನ ನೀನ್ ನನಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಅರ್ಥ ಆಯ್ತಮ್ಮ. ಆದ್ರೆ ನಾನು ಮಾಡ್ಕೋಬೇಕು. ಯಾಕಂದ್ರೆ ನಿನ್ ಮಗಳು ನನ್ ಪೊರ್ಕಿ ಸೈಕೋ ಅಂತ ಎಲ್ಲರ ಮುಂದೆ ಗೊತ್ತಾಗೋ ಹಾಗೆ ಮಾಡಿದಾಳೆ. ಅಷ್ಟಕ್ಕೂ ನಾನು ಕಲ್ಯಾಣಿನ ಮದುವೆಗೆ ಒಪ್ಕೊಂಡಿದ್ದೆ ದುಡ್ಡಿಗೋಸ್ಕರ. ಪ್ರತಿ ಕ್ಷಣ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಟ್ರೈ ಮಾಡ್ತಿರೋ ಇವಳು ಮರ್ಯಾದೆ ತೆಗೆದು ಊರವರೆಲ್ಲ ನೋಡ್ತಿರ್ಬೇಕಾದ್ರೆ ಹಸೆ ಮಣ್ಣೆ ಮೇಲೆ ಇವಳನ್ನ ಬಿಟ್ಟು ಸಂಪದ ಜೊತೆ ನೀವು ಕೂಡ ದುಡ್ಡು ತಗೊಂಡು ಹೊರಟೋಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋಣ ಅನ್ಕೊಂಡೆ. ಆದ್ರೆ ಈ ರಾಕ್ಷಸಿ ಏನೋ ಬರಲ್ಲ ಅಂತಿದ್ದಾಳೆ. ಛೀ, ಕಲ್ಯಾಣಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು. ಅದಕ್ಕೆ ನಿನ್ ಮಾತು ಕೇಳಿದ್ಮೇಲೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ಅಮ್ಮ.
ಸೊ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಮದ್ವೆ ಆಗೋಗಿ ಗರ್ಭಿಣಿ ಆಗಿರೋ ಸಂಪದ ನನಗೆ ಬೇಡ, ಬಿಟ್ಬಿಡ್ತೀನಿ. ಆದ್ರೆ ನೀವು ನನಗೆ ಕೊಡ್ತೀನಿ ಅಂದಿರೋ ಕೋಟಿ ರೂಪಾಯಿ ನನಗೆ ಬೇಕು. ಸಂಪದನ ಮರ್ತ್ ಹೋಗ್ತೀನಿ, ಸಂಪದನ ತಂಟೆಗೆ ಬರ್ದೇನೆ ನಾನು ದೂರ ಹೊರಟೋಗ್ತೀನಿ ಅಂತ ಹೇಳಿದ್ರೆ ಆ ದುಡ್ಡನ್ನ ನಾನೇ ನಿನಗೆ ನಾಳೆ ಕೊಡ್ತೀನಿ. ಆದ್ರೆ ಯಾವ ಕಾರಣಕ್ಕೂ ಅವಳ ಲೈಫಲ್ಲಿ ಬರ್ಕೂಡ್ದು ನೀನು. ಇರಮ್ಮ, ಇರು. ಇನ್ನೂ ಆಗಿಲ್ಲ. ನನಗೆ ಆ ದುಡ್ಡು ಇವಾಗ ಬೇಡ, ಮದ್ವೆ ಮಂಟಪದಲ್ಲೇ ತಗೋತೀನಿ. ಅರ್ಥ ಆಗ್ಲಿಲ್ವಾ? ಸಿದ್ದು ಕಲ್ಯಾಣಿ ಮದ್ವೆ ಅಂತ ಊರಿಗೆಲ್ಲ ಗೊತ್ತಾಗ್ಲಿ, ಎಲ್ಲರೂ ಬರಬೇಕು. ನೀನ್ ಕೊಡೋ ಕೋಟಿನ ತಗೊಂಡು ನಾನು ಹೊರಟೋಗ್ತೀನಿ. ಕಲ್ಯಾಣಿ ಮದ್ವೆ ಹಸೆಮಣೆ ಮೇಲೆ ನಿಂತೋಗುತ್ತೆ. ಗೊತ್ತಿರೋನೆ ಓಡ್ ಹೋದ ಅಂದ್ರೆ ಕಲ್ಯಾಣಿ ಎಂತವಳು ಅಂತ ಊರೆಲ್ಲ ಮಾತಾಡ್ಬೇಕು. ಕಲ್ಯಾಣಿ ಲೈಫು ಸ್ಪಾಯ್ಲ್ ಆಗ್ಬೇಕು. ಆವಾಗ ನನ್ನ ದ್ವೇಷ ಕಡಿಮೆ ಆಗುತ್ತೆ. ಕಲ್ಯಾಣಿ ಲೈಫ್ ನ ಸ್ಪಾಯ್ಲ್ ಮಾಡಕ್ ನೋಡ್ಬೇಡ. ನೀನು ಕೇಳಿದ ದುಡ್ಡನ್ನ ಕೊಟ್ಬಿಡ್ತೀನಿ, ಅವಳಿಂದ ದೂರ ಹೊರಟೋಗು. ಅಮ್ಮ, ಆಫೀಸರ್ಗೆ ನಡೆದಿರೋದನ್ನೆಲ್ಲ ಹೇಳ್ಬಿಡೋಣ ಅಮ್ಮ, ಅರ್ಥ ಮಾಡ್ಕೋತಾನೆ. ಇವನನ್ನ ಶೂಟ್ ಮಾಡ್ಬೇಕಾಗ್ತಾನೆ. ಶೌರ್ಯಂಗ್ ಹೇಳ್ತೀರಾ? ಹೇಳಿ, ನಾನು ಹೇಳ್ತೀನಿ. ಏನೋ ಹೆದರ್ಸ್ತಿದ್ಯಾ? ಏನಂತ ಹೇಳ್ತೀಯಾ? ಏನಂತ ಹೇಳ್ತೀನಾ? ತುಂಬಾ ಹೇಳ್ತೀನಿ. ಐ ಮೀನ್, ಸಂಪದ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ, ಸಂಪದ ಹೊಟ್ಟೆಲಿರೋ ಮಗು ಬಗ್ಗೆ ಹೇಳ್ತೀನಿ. ವಾಟ್? ಹೌದು ಕಲ್ಯಾಣಿ, ಸಂಪದ ಹೊಟ್ಟೆಲ್ ಬೆಳಿತಿರೋದು ಶೌರ್ಯ ಮಗು ಅಲ್ಲ, ಅದು ನನ್ ಮಗು ಅಂತ ಹೇಳ್ತೀನಿ. ಮದ್ವೆಗೂ ಮುಂಚೆ ನಾವು ಮೂವಾದ್ವಿ ಅಂತ ಹೇಳ್ತೀನಿ. ನಾನು ಹೀಗೆ ಹೇಳಿದ್ರೆ ಸಾಕು, ಶೌರ್ಯ ಕೂಡ ಸಂಪದನ ಅನುಮಾನಿಸ್ತಾನೆ. ಲೈಫ್ ಲಾಂಗ್ ಸಂಪದಂಗೆ ಕಷ್ಟನೇ ಇರುತ್ತೆ. ಒಂದ್ ವೇಳೆ ಅನುಮಾನ ಹೆಚ್ಚಾದ್ರೆ ಸಂಪದನ ಮನೆಯಿಂದ ಹೊರಗಾಗ್ತಾನೆ. ನೀನ್ ನಿಜವಾಗ್ಲೂ ಮನುಷ್ಯ? ನೀನ್ ಬರ್ಬೇಡ, ಅದ್ ಹಾಗಲ್ಲಮ್ಮ. ನೀನ್ ಮಾತಾಡ್ಬೇಡ, ನಾನ್ ಮಾತಾಡ್ತಿದ್ದೀನಿ ತಾನೇ. ಅಮ್ಮ, ಆಫೀಸರ್ ಒಳ್ಳೆಯವರು, ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಇವ್ನ್ ಹೇಳಿರೋ ಮಾತನ್ನ ನಂಬೇಡ ಅಮ್ಮ. ಕಲ್ಯಾಣಿ ಪ್ಲೀಸ್, ನಾವು ಸಿದ್ದು ಬಗ್ಗೆ ಹೇಳಿದ್ರೆ ಸಂಪದ ಜೀವನ ಹಾಳಾಗೋಗುತ್ತೆ. ಸಿದ್ದು, ನಿನ್ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ರು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಸಂಪದ ಕಲ್ಯಾಣಿ ನಮ್ ಬಿಟ್ಬಿಡು, ಹೊರಟೋಗಿಲ್ಲಿಂದ. ಸಾರಿ ಅಮ್ಮ, ಆಗಲ್ಲ. ನಾನಿಲ್ಲಿಂದ ಹೋಗೋದಾದ್ರೆ ಸಂಪದನ್ ಜೊತೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಕೋಟಿ ತಗೊಂಡು ಕಲ್ಯಾಣಿ ಲೈಫ್ ನ ಸ್ಪಾಯ್ಲ್ ಮಾಡಿನ ಹೋಗ್ಬೇಕು. ಸಿದ್ದು, ನಾನ್ ಪ್ರಾಣನಾದ್ರೂ ಬಿಡ್ತೀನಿ ಹೊರತು ನಿನ್ ಜೊತೆ ಬರಲ್ಲ. ಹಾಗಾದ್ರೆ ನಿನಗಿರೋದು ಒಂದೇ ಆಪ್ಷನ್ ಅಮ್ಮ, ಕೋಟಿ ಕೊಟ್ಟು ನಿನ್ ಮಗಳ ಭವಿಷ್ಯನ ನಾಶ ಮಾಡ್ಕೊಳ್ಳೋದು. ಅಮ್ಮ, ಇವನ್ ದೊಡ್ಡ ರಾಕ್ಷಸ, ಇವನ್ ಹೇಳ್ದ ಹಾಗೆ ಮಾಡ್ತಾನೆ. ನನ್ಗೋಸ್ಕರ ಕಲ್ಯಾಣಿ ಲೈಫ್ ನ ರಿಸ್ಕ್ ಅಲ್ಲಿ ಇಡ್ಬೇಡಿ. ಅವಳು ಚಿಕ್ಕವಳು, ಹಸೆ ಮನೆ ಮೇಲೆ ಮದ್ವೆ ನಿಂತು ಹೋದ್ರೆ ಅವಳ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ. ಅಯ್ಯೋ, ಇದೆಲ್ಲ ನನ್ನಿಂದಾನೇ ಅಲ್ವಾ? ನಾನೇ ಇಲ್ಲ ಅಂದ್ರೆ ಈ ಮನೆ ಮರ್ಯಾದೆ ಹೋಗಲ್ಲ, ಕಲ್ಯಾಣಿ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸತ್ತು ಹೋಗ್ತೀನಮ್ಮ. ಏಯ್ ಹುಚ್ಚ, ನಿನಗೆ ಏನ್ ಮಾಡ್ತಿದೀಯಾ? ಸಾವೇ ಪರಿಹಾರ ಅನ್ನೋದಾದ್ರೆ ಎಷ್ಟೋ ಜನ ಪ್ರತಿದಿನ ಸಾಯ್ತಾ ಇದ್ರು. ನಮಗೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಎದುರಿಸಿ ನಿಲ್ಲಬೇಕು, ಜೀವನದಲ್ಲಿ ಗೆಲ್ಲಬೇಕು. ಈ ರೀತಿ ಎಲ್ಲ ಹುಚ್ಚು ಜಾಗ ಆಡಬಾರ್ದು. ಸರಿಸಿದ್ದು, ನೀರು ಕೇಳ್ದ ಹಾಗೇನೆ ಕೋಟಿ ರೂಪಾಯಿನ ಕಲ್ಯಾಣ ಮಂಟಪದಲ್ಲಿ ನಿನಗೆ ಕೊಡ್ತೀನಿ. ಅಮ್ಮ, ಆ ದುಡ್ಡು ತಗೊಂಡು ಹೊರಟೋಗ್ತೀನಿ. ಸಂಪದನ ಬಗ್ಗೆ ಹೇಳೋದಿಲ್ಲ ಅಂತ ನನಗ್ ಮಾತು ಕೊಡು. ಈ ವಿಷಯ ನಾವು 4 ಜನರ ಮಧ್ಯೆನೇ ಇರ್ಬೇಕು, ಹಾಗಂತ ಮಾತು ಕೊಡು. ಸಂಪದ ನನ್ನ ಜೊತೆ ಬರ್ಲಿಲ್ಲ ಅಂದ್ರೂ ಕೋಟಿ ಬರುತ್ತೆ, ಕಲ್ಯಾಣಿ ಲೈಫು ಸ್ಪಾಯ್ಲ್ ಆಗುತ್ತೆ. ಅದು ಸಾಕು ನನಗೆ. ಮಾತು ಕೊಡ್ತೀನಿ. ಅಮ್ಮ, ಪ್ರಾಣಿ ಕಸಾಯಿಖಾನೆಯನ್ನು ನಂಬದ ಹಾಗೆ ನೀನ್ ಇವನನ್ನ ಯಾಕಮ್ಮ ನಂಬ್ತಿದ್ಯಾ? ಇದಕ್ಕೂ ಮುಂಚೆ ನಿನ್ ಮೇಲೆ ಆಣೆ ಇಟ್ಟು ಇವನ್ ಸುಳ್ಳು ಹೇಳಿದ್ದ, ಮರ್ತೋದ್ಯಾ? ಅಮ್ಮ, ನನ್ನ ಮೇಲೆ ಆಣೆ ಮಾಡಿ ಹೇಳು,
ಆದ್ರೆ ಕಲ್ಯಾಣಿ ಪಬ್ ಕಲ್ಚರ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾಳೆ. ಅದಕ್ಕೆ ರಾತ್ರಿ ಹಾಗೆ ಮಾಡಿದ್ದು. ಇದೇ ನಿಜ. ಸಿದ್ದು, ನಿಮ್ಮಮ್ಮ ಮೀನಾಕ್ಷಮ್ಮನ್ ಮೇಲೆ ಆಣೆ ಮಾಡಿ ಹೇಳು. ಮನುಷ್ಯ ಅಂದ್ಮೇಲೆ ಸ್ವಲ್ಪ ನಂಬೇಕು ಕಲ್ಯಾಣಿ. ಆದ್ರೆ ನೀನು ಮನುಷ್ಯನೇ ಅಲ್ಲ ಅಲ್ವಾ? ಥ್ಯಾಂಕ್ ಯು. ನನ್ನ ಅಮ್ಮ ಮೀನಾಕ್ಷಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಕೈಗೆ ದುಡ್ಡು ಬರ್ತಿದ್ದಾಗೇನೆ ಹೊರಟೋಗ್ತೀನಿ. ಸರಿನಾ? ಎಲ್ಲ ಓಕೆ ಅಲ್ವಾ? ಕಲ್ಯಾಣಿ, ಸೂಪರ್ ಟ್ವಿಸ್ಟ್ ಕೊಟ್ಟೆ. ಬರ್ತೀನಿ. ನಿಮ್ಮಲ್ಲಿ ಯಾರಾದರೂ ನಮ್ಮ ಮಧ್ಯೆ ನಡೆದಿರೋದನ್ನ ಲೀಕ್ ಮಾಡಿದ್ರಿ ಅನ್ಕೊಳ್ಳಿ. ಹೇಳಿದ್ನಲ್ವಾ, ಸಂಪದ ಹೊಟ್ಟೆಲಿರೋ ಮಗು ನನ್ನ ಮಗು ಅಂತ ಹೇಳ್ತೀನಿ. ಹಾಗೇನೆ ಕಲ್ಯಾಣಿಗೆ ಕ್ಲೋರೋಫಾರ್ಮ್ ಹಾಕಿ ನನ್ನ ರೂಮಲ್ಲಿ ಮಲ್ಕೊಳ್ಳೋ ಹಾಗೆ ಮಾಡಿದೆ. ನೆನ್ಪಿದ್ಯಾ? ಆವಾಗ ಕ್ಲೋಸ್ ಆಗಿ ಕೆಲವು ಫೋಟೋಸ್ ತಕೊಂಡಿದ್ದೀನಿ. ಅದನ್ನೆಲ್ಲ ಊರಿಗೆ ಹಂಚ್ತೀನಿ. ಹುಷಾರು. ನೋಡಿದ್ಯಾ ಅಮ್ಮ, ಅವನ್ ಎಂತ ಪೊರ್ಕಿ ಅಂತ ನಾನು ಅವತ್ತಿಂದ ನಿನಗೆ ಹೇಳ್ತಾನೆ ಇದ್ದೆ. ಯಾರು ನಂಬ್ಲಿಲ್ಲ. ನೀನ್ ಹೇಗ್ ನಂಬ್ತೀಯ ಹೇಳು? ಅವನ್ ಹಾಗೆ ಪ್ಲಾನ್ ಮಾಡಿದ್ದ. ಕಲ್ಯಾಣಿ, ಸಂಪದ, ಈಗಿಲ್ಲಿ ಏನು ನಡೆದಿಲ್ಲ ಅನ್ನೋ ಥರ ನಾವು ತೋರಿಸ್ಕೋಬೇಕು. ಸಂಪದ, ಅಳ್ಬೇಡಮ್ಮ. ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಮ್ಮ. ನಾನೆಲ್ಲ ನೋಡ್ಕೋತೀನಿ. ಅಯ್ಯೋ ಅಯ್ಯೋ, ಈ ಮನೇಲಿ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಎಷ್ಟು ಗುಟ್ಟುಗಳು ನಡೀತಾ ಇವೆ. ಒಬ್ಬರನ್ನ ಮೀರಿಸಿ ಇನ್ನೊಬ್ರು. ಎಲ್ರೂ ಮಹಾನಟ್ರೆ. ಎಲ್ಲ ಗೊತ್ತಿದ್ದು ಏನೋ ಗೊತ್ತಿಲ್ದಿರೋರ್ ಹಾಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಈ ಮನೇಲಿ ಎಲ್ರಿಗಿಂತ ಬುದ್ಧಿವಂತೆ ನಾನೇ ಅನ್ಕೊಂಡಿದ್ದೆ. ಒಂದೊಂದು ಡೈಲಾಗ್ನು ಒಬ್ಬೊಬ್ರು ಹೇಳ್ತಾ ಇದ್ರೆ ನನ್ನ ತಲೆ ತಿರ್ಗೋದಾಗಾಯ್ತು. ಕಲ್ಯಾಣಿ, ಏನಾಯ್ತು ಕಲ್ಯಾಣಿ? ಆ ಕೇಕು ಅದೆಲ್ಲ ಯಾಕೆ ಹಾಕ್ಬಿಟ್ಟಿದೆ? ಕಲ್ಯಾಣಿ, ಯಾಕೆ ಅಳ್ತಿದ್ಯಾ? ಕಲ್ಯಾಣಿ ಎಮೋಷನಲ್ ಆಗಿ ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತಾಳ ಹೇಗೆ? ಕಲ್ಯಾಣಿ, ಏನಾಯ್ತು? ಸಂಪದ, ನೀನಾದ್ರೂ ಹೇಳು. ಕೇಳ್ತಿದ್ದಾನಲ್ವಾ ಕಲ್ಯಾಣಿ, ಹೇಳು. ನಿನಗಿಷ್ಟವಾಗಿರೋ ಚಾಕ್ಲೇಟ್ ಕೇಕ್ನ ಮಾಡ್ದೆ, ಬೇರೆ ಕೇಕ್ ಮಾಡ್ದೆ ಅಂತ ಇದನ್ನೆಲ್ಲ ಕೆಳಗೆ ಬೀಳ್ಸಿ ಗಲಾಟೆ ಮಾಡ್ತಾ ಇದ್ದೀನಿ ಅಂತ ಹೇಳು ಕಲ್ಯಾಣಿ. ಅಷ್ಟೇನಾ? ಏನ್ ಕಲ್ಯಾಣಿ ಇದು? ಇನ್ನು ಚಿಕ್ಕ ಮಗು ಥರ ಹಠ ಮಾಡಿದ್ರೆ ಹೇಗೆ? ಸದ್ಯದಲ್ಲೇ ನಿನಗೆ ಮದುವೆ ಆಗ್ತಿದೆ. ಎಷ್ಟು ಮೆಚ್ಯೂರ್ಡ್ ಆಗಿರ್ಬೇಕು ಹೇಳಿ ನೀನು. ಇನ್ನೂ ಈ ಕೇಕ್ಗೋಸ್ಕರ ಜಗಳ ಮಾಡ್ತಿದ್ರೆ ಹೇಗೆ? ನಾವ್ ಎಷ್ಟು ಹೇಳಿದ್ರು ಅಷ್ಟೇ. ಹಠನ್ ಕಡಿಮೆ ಮಾಡ್ಕೊಂಡ್ರೆ ತಾನೇ ಶೌರ್ಯ. ಮದ್ವೆ ಆದ್ಮೇಲೆ ಎಲ್ಲ ಕಲ್ತ್ಕೋತಾಳ್ ಬಿಡಮ್ಮ. ಅಳು ನಿಲ್ಸು. ಸಂಪದ, ಯಾಕೆ ಡಲ್ ಆಗಿದ್ಯಾ? ಏನು ಮಾತಾಡ್ತಾನೆ ಇಲ್ಲ? ಏನೂ ಇಲ್ಲ ರೀ. ಓ ಹೌದಾ?
ಸರಿ, ಟ್ರೈನಿಗೆ ಟೈಮ್ ಆಗ್ತಾ ಇದೆ, ಬೇಗ ರೆಡಿ ಆಗು. ಈಗೆಲ್ಲಿಗೆ ಶೌರ್ಯ? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ರಾತ್ರಿ ಹೇಳಿದ್ನಲ್ಲ, ಇವಳು ಇಲ್ಲೇ ಇದ್ರೆ ಸಂಪದಾಗೋ ಅಮ್ಮಗೂ ಮನಸ್ತಾಪಗಳು ಬರುತ್ತೆ ಅಮ್ಮ. ಅದಕ್ಕೆ ಸಂಪದಾನ ಅವ್ರ ಊರಿನಲ್ಲೇ ಬಿಟ್ಟು ಬರೋಣ ಅಂತ. 9ನೇ ತಿಂಗಳಲ್ಲಿ ಪ್ರಯಾಣ ಅಷ್ಟು ಒಳ್ಳೇದಲ್ಲ ಶೌರ್ಯ. ಇವಳಿಗೆ ತುಂಬಾನೇ ಕಷ್ಟ ಆಗುತ್ತಪ್ಪ. ಪೇನ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗಬಹುದು. ಅದಕ್ಕೆ ಡೆಲಿವರಿ ಆಗೋವರೆಗೂ ಸಂಪದ ಇಲ್ಲಿದ್ರೇನೆ ಒಳ್ಳೇದು. ಯಾವ ಕ್ಷಣ ಹೇಗಿರುತ್ತೋ ಗೊತ್ತಿಲ್ಲ ಅಲ್ವಾ? ಇಲ್ಲಾದ್ರೆ ನಾವೆಲ್ಲರೂ ಇರ್ತೀವಲ್ವಾ? ಸಂಪದ, ನೀನ್ ಇಲ್ಲೇ ಇರ್ತೀಯಾ? ಸಂಪದನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಹೇಳಿದ್ಲು ಶೌರ್ಯ. ಹೌದಾ? ಇವಳು ಬೇಜಾರು ಮಾಡ್ಕೋತಾಳೆ ಅಂತ ಕಳ್ಸೋಣ ಅನ್ಕೊಂಡೆ. ಇವಳಿಲ್ಲೇ ಸಂತೋಷವಾಗಿರ್ತಾಳೆ ಅಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕಮ್ಮ. ಕಲ್ಯಾಣಿ, ಬಾ ನನ್ ಜೊತೆ. ನೀನೇನಾದ್ರೂ ತಿಂದ್ಯಾ ಇಲ್ವಾ? ಜ್ಯೂಸ್ ತಗೊಂಡ್ ಬರ್ತೀನಿ.